ಇನ್ನು ಮುಡಾ ಹಗರಣದ ಬಗ್ಗೆ ಹೋರಾಟವನ್ನು ತೀವ್ರಗೊಳಿಸಿ ಅಂತ ಕಾಂಗ್ರೆಸ್ಸಿಗರೇ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ವಿಜೇಂದ್ರ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಂದರೆ ಮುಡಾ ಹಗರಣವನ್ನು ಜಾಸ್ತಿ ಮಾಡಿ ಅಂತೇಳಿ ಇದನ್ನು ಹೇಳಿದ್ದು ಬೇರೆ ಯಾರು ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಬಂದು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮತ್ತೊಂದು ಕಡೆ ಮೂಡಾ ಹಗರಣ. ನಾನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ. ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ. ಏನು ಸರ್ ನೀವು ಮೂಡಾ ಹಗರಣವನ್ನು ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಕೆ, ವಿಜೇಂದ್ರ ಹೇಳಿದಂಥ ಮಾತು ಭಾಳ ಮುಖ್ಯವಾಗಿ ಅದರ ಗ್ರಾಫಿಕ್ಸ್ ಪಾಯಿಂಟ್ ಕೊಡ್ತಾ ಹೋಗ್ತೀನಿ. ಸಿದ್ದು ವರ್ಸಸ್ ಬಿಜೆಪಿ, ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಸೇನೆ ಹೋರಾಟ ಮಾಡುತ್ತಂತೆ. ಮುಡಾ ಬಗ್ಗೆ ಚರ್ಚೆಗೆ ಪಟ್ಟು ಹಿಡಿದ ರಾಜ್ಯ ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆಯಾ ಅಂತ. ಇದು ಕೇವಲ ರಾಜಕೀಯವಾಗಿ ಹೇಳಿದ್ರು ಅಥವಾ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಏನಾದರೂ ಒಂದು ಕಿರಿಕಿರಿ ಆಗಲಿ ಅನ್ನೋ ಕಾರಣಕ್ಕಾಗಿ ಹೇಳಿದ್ರು ಗೊತ್ತಿಲ್ಲ. ಇದರ ವಿರುದ್ಧ ಜೋರಾಗಿ ಹೋರಾಡಿ ಅಂತ ಕಾಂಗ್ರೆಸ್ಸಿಗರೇ ಹೇಳಿದ್ರ. ಸಿದ್ದರಾಮಯ್ಯ ವಿರೋಧಿಗಳು ಅಲರ್ಟ್ ಆಗಿದ್ದಾರೆ ಅನ್ನೋಂಥದ್ದು. ಮುಡಾ ಹೋರಾಟಕ್ಕೆ ಕಾಂಗ್ರೆಸ್ಸಿಗರಿಂದಲೇ ಒತ್ತಡ. ಇದು ವಿಜೇಂದ್ರ ಹೇಳ್ತಾ ಇದ್ದದ್ದು. ಹೋರಾಟ ತೀವ್ರಗೊಳಿಸಿ ಅಂತ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡಾ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಗರಣ ಮಳೆಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು ಅಂತ ವಿಪಕ್ಷಗಳು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಪಟ್ಟು ಹಿಡಿದು, ಆದರೆ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಕೇಸರಿ ಸೇನೆ ಕನಸಿಗೆ ಸ್ಪೀಕರ್ ತಣ್ಣೀರೆರಚಿದರು. ಇದರಿಂದ ಬಿಜೆಪಿ ಹೋರಾಟವನ್ನು ತೀವ್ರಗೊಳಿಸಿದೆ. ಅಹೋರಾತ್ರಿ ಧರಣಿ ಮಾಡ್ತಾರಂತೆ ಸದನದ ಒಳಗೆ ಮತ್ತು ಹೊರಗೆ. ಇವತ್ತೇ ಶುರುವಾಗುತ್ತೆ ಮತ್ತು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾರಂತೆ. ಒಂದಲ್ಲ ಒಂದು ರೀತಿಯಲ್ಲಿ CM ಅವರನ್ನು ಕಟ್ಟಿ ಹಾಕಲೇಬೇಕು, ರಾಜೀನಾಮೆ ಪಡೆಯಲೇಬೇಕು ಅಂತೇಳಿ ವಿಪಕ್ಷಗಳು ಜೊತೆಯಾಗಿ CM ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಿದ್ವು. ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಆಡಳಿತ ಪಕ್ಷ ಸದಸ್ಯರ ರೀತಿ ನೀವು ಅವ್ರ ಕಡೆ ಹೋಗ್ಬಿಟ್ರೆ ಹೇಗೆ? ಮಳೆಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಮೂಡಾ ಹಗರಣದ ಬಗ್ಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ಆಗ್ರಹಿಸಿದ್ರು. ನೋಡೋವರೆಗೆ ನೋಡಿ ಸ್ಪೀಕರ್ ಮುಖಕ್ಕೆ ಪ್ಲೇ ಕಾರ್ಡ್ ಹಿಡಿದ್ರು. ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ. ಅಧ್ಯಕ್ಷರೇ, ಪೀಠಕ್ಕೆ ಅವಮಾನ ಮಾಡುತ್ತಿದ್ದೀರಿ. ಅಧ್ಯಕ್ಷರೇ, ಯಾಕೆ ನೀವು ಈ ತರ ವಿರೋಧ ಪಕ್ಷಕ್ಕೆ ಒಂದು ಗೌರವ ಕೊಡಬೇಕು? ನೀವು ಆಡಳಿತ ಪಕ್ಷ ಸದಸ್ಯರ ರೀತಿ ನೀವು ಅವ್ರ ಕಡೆ ಹೋಗ್ಬಿಟ್ರೆ ಹೇಗೆ? ಮೂಡಾ ಕುರಿತ ಕೇಸರಿ ಸೇನೆಯ ನಿಲುವಳಿಯನ್ನ ಸ್ಪೀಕರ್ ಯುಟಿ ಖಾದರ್ ತಿರಸ್ಕರಿಸಿದ್ರು. ಕೆರಳಿದ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿಗೆ ತೀರ್ಮಾನಿಸಿದ್ವು. ನಮಗೆ ಅನುಮತಿ ಕೊಡದೇ ಇರೋದಕ್ಕೋಸ್ಕರ ನಾವು ಹಗಲು ರಾತ್ರಿ ಧರಣಿಯನ್ನ ಘೋಷಣೆಯನ್ನ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡೋ ಮುಖಾಂತರದ ರಾಜ್ಯದ ಜನತೆಗೆ ಇಂಥ ನೀತಿಗೆಟ್ಟ ಸರ್ಕಾರದ ವಿರುದ್ಧವಾದಂಥ ಹೋರಾಟಕ್ಕೆ ಮುಂದೆನೂ ಕೂಡ ನಾವು ಚಾಲನೆಯನ್ನು ಕೊಡ್ತೀರಿ. ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಕ್ಲೀನ್ ಆಲ್ ಪಾರ್ಟಿ ಆಗಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾರ್ಯಾರು ಅಡ್ಜಸ್ಟ್ಮೆಂಟ್ ತಮ್ಗೆ ಅಳತೆ ಮಾಪ್ ಬೇಕಾಗಿ. ನಿಖಿಲ್ ಉಮೇಶ್ ಹುಕ್ಕೇರಿ ಅಲ್ಲ ಸರ್, ನಿಖಿಲ್ ಉಮೇಶ್ ಕತ್ತಿ. ನಿಮ್ಮ ಇಡೀ ಗಡಿಬಿಡಿ ಅಲ್ಲ, ಇಲ್ಲಿ ಗಡಿಬಿಡಿ ಆಗಿಬಿಟ್ಟಿದ್ದೀನಿ. ರವಿ ಗೌಡ ಗಾಣಿಗ ಅಧ್ಯಕ್ಷರೇ, ಗಾಣಿಗ ಅಲ್ಲ ಅದು ಗಣಿಗ. ಆಯ್ತು, ಅವ್ರು ಹೇಳ್ತಾರೆ ಇದು ರೋಗವು ನಿಮ್ದೆ, ಮದ್ದು ನಿಮ್ದೆ, ನಾನೇನ್ ಮಾಡ್ತೀನಿ ಅವ್ರು ಕೊಡಿ. ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಬೇಡಿ. ಇಲ್ಲಿ ಸದನಕ್ಕೆ ಸಂಪೂರ್ಣ ಅಧಿಕಾರ ಇದೆ, ನಾವು ಚರ್ಚೆ ಮಾಡಬೇಕು. ಇದ್ರ ಒಳಗೆ ಏನೇನು ಬರೇ ನಾವು ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡೋದಲ್ಲ. ಯಾರ್ಯಾರು ಅದಾರ, ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು
ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟ್ಟಾರ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ಲಿ. ಓಕೆ. ಅವ್ರು ಎಷ್ಟು ಲೂಟಿ ಮಾಡ್ಯಾರ ಬಣ್ಣ ಬಯಲಾಗ್ಲಿ. ಅಂತ ಎಲ್ಲಾ ಪಕ್ಷದವರು ಸ್ವಚ್ಛ ಆಗಲಿ. ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಕ್ಲೀನ್ ಆಲ್ ಪಾರ್ಟಿ ಆಗಬೇಕು. ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು. ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು, ಚರ್ಚೆಗೆ ಅವಕಾಶ ಕೊಡಬೇಕು. ಓಕೆ, ಈಗ ಆಯ್ತಾ? ಮಾತಂದ್ರೆ ಮಾತಿದ್ರು. ಬಿಜೆಪಿಗರ ವಿರುದ್ಧವೇ ಯತ್ನಾಳ್ ಬಾಂಬ್. ಎಷ್ಟು ಲೂಟಿ ಯತ್ನಾಳ್ ಅವರೇ, ಬಿಜೆಪಿ, ಕಾಂಗ್ರೆಸ್, ಜೆಡಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಎಟ್ಟೈತೆ ನಮ್ಗ ಆ ಅಳತೆ ಮಾಪಬೇಕಾಗಿತ್ತು. ರಾಜ್ಯದ ಜನತೆಗೆ ನಾವು ತೋರಿಸ್ಬೇಕಾಗಿತ್ತು. ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ. ಮುಂದಿನ ಸಲ ಇವರೆಲ್ಲ ಮನೆ ಕಳ್ಸ್ರಿ, ಪ್ರಾಮಾಣಿಕರಿದ್ದವ್ರು ಮುಂದೆ ತಗೊಂಡು. ಬಿಜೆಪಿಯವರು ಎಕರೆಗಟ್ಟಲೆ ತಗೊಂಡವ್ರೆ. ವಿರೋಧ ಪಕ್ಷದವರು ಎಕರೆಗಟ್ಟಲೆ ತಗೊಂಡವ್ರೆ. ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಖಾದರ್ ಹೆಂಗ್ ಕನ್ಫ್ಯೂಸ್ ಆದ್ರು ನೋಡಿ. ನಿಖಿಲ್ ಉಮೇಶ್ ಹುಕ್ಕೇರಿ, ನಿಖಿಲ್ ಉಮೇಶ್ ಹುಕ್ಕೇರಿ. ಉಮೇಶ್ ಹುಕ್ಕೇರಿ ಅಲ್ಲ ಸರ್, ನಿಖಿಲ್ ಉಮೇಶ್ ಕತ್ತಿ. ನಿಮ್ಮ ಇಡೀ ಗಡಿಬಿಡಿಯಲ್ಲಿ ನಾನು ಇಲ್ಲಿ ಗಡಿಬಿಡಿ ಆಗಿಬಿಟ್ಟಿದ್ದೀನಿ. ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ. ರವಿಗೌಡ ಗಾಣಿಗ. ಅಧ್ಯಕ್ಷರೇ, ಗಾಣಿಗ ಅಲ್ಲ, ಅದು ಗಣಿಗ. ಆಯ್ತು. ಇದು ಒಟ್ಟರಲ್ಲಿ ಏನಾಗೈತೆ ಅಧ್ಯಕ್ಷರೇ, ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ಬರು ಕುಣಿಸೋಳು ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಗಾಣಿಗ ಕೂಡ ಒಳ್ಳೆ ಹೆಸರು. ಗಾಣಿಗ ಹೇಳಿ. ರೋಗವು ನಿಮ್ಮದೇ, ಮದ್ದು ನಿಮ್ಮದೇ. ಆಯ್ತು, ನೀವು ಪ್ರಶ್ನೆ ಕೇಳಿ, ಆಯ್ತು, ಉತ್ತರ ಕೊಡಿ. ಆಯ್ತು, ಹೇಳ್ತಾರೆ ಈಗ. ಅದು ಅವ್ರು ಹೇಳ್ತಾರೆ, ಸಾಫ್ಟ್ವೇರ್ ಪ್ರಾಬ್ಲಮ್ ಹೌದಲ್ಲ ಅಂತ ಅವ್ರು ಹೇಳ್ತಾರೆ. ಇದು ರೋಗವು ನಿಮ್ದೆ, ಮದ್ದು ನಿಮ್ದೆ, ಅದು ನಾನೇನು ಮಾಡ್ತೀನಿ, ಅವ್ರು ಕೊಡಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಭಾಧ್ಯಕ್ಷರೇ, ಇನ್ನು ಮುಡಾ ಹಗರಣದ ಬಗ್ಗೆ ಹೋರಾಟವನ್ನು ತೀವ್ರಗೊಳಿಸಿ ಅಂತ ಕಾಂಗ್ರೆಸ್ಸಿಗರೇ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ವಿಜೇಂದ್ರ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಂದರೆ ಮುಡಾ ಹಗರಣವನ್ನು ಜಾಸ್ತಿ ಮಾಡಿ ಅಂತೇಳಿ. ಇದನ್ನು ಹೇಳಿದ್ದು ಬೇರೆ ಯಾರು ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಬಂದು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮತ್ತೊಂದು ಕಡೆ ಮೂಡಾ ಹಗರಣ. ನಾನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ. ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ. ಏನು ಸರ್ ನೀವು ಮೂಡಾ ಹಗರಣವನ್ನು ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಕೆ, ವಿಜೇಂದ್ರ ಹೇಳಿದಂಥ ಮಾತು ಭಾಳ ಮುಖ್ಯವಾಗಿ. ಅದರ ಗ್ರಾಫಿಕ್ಸ್ ಪಾಯಿಂಟ್ ಕೊಡ್ತಾ ಹೋಗ್ತೀನಿ. ಸಿದ್ದು ವರ್ಸಸ್ ಬಿಜೆಪಿ, ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಸೇನೆ ಹೋರಾಟ ಮಾಡುತ್ತಂತೆ. ಮುಡಾ ಬಗ್ಗೆ ಚರ್ಚೆಗೆ ಪಟ್ಟು ಹಿಡಿದ ರಾಜ್ಯ ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆಯಾ ಅಂತ. ಇದು ಕೇವಲ ರಾಜಕೀಯವಾಗಿ ಹೇಳಿದ್ರು ಅಥವಾ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಏನಾದರೂ ಒಂದು ಕಿರಿಕಿರಿ ಆಗಲಿ ಅನ್ನೋ ಕಾರಣಕ್ಕಾಗಿ ಹೇಳಿದ್ರು ಗೊತ್ತಿಲ್ಲ. ಇದರ ವಿರುದ್ಧ ಜೋರಾಗಿ ಹೋರಾಡಿ ಅಂತ ಕಾಂಗ್ರೆಸ್ಸಿಗರೇ ಹೇಳಿದ್ರ. ಸಿದ್ದರಾಮಯ್ಯ ವಿರೋಧಿಗಳು ಅಲರ್ಟ್ ಆಗಿದ್ದಾರೆ ಅನ್ನೋಂಥದ್ದು. ಮುಡಾ ಹೋರಾಟಕ್ಕೆ ಕಾಂಗ್ರೆಸ್ಸಿಗರಿಂದಲೇ ಒತ್ತಡ. ಇದು ವಿಜೇಂದ್ರ ಹೇಳ್ತಾ ಇದ್ದದ್ದು. ಹೋರಾಟ ತೀವ್ರಗೊಳಿಸಿ ಅಂತ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ.